ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಲೇಖನ ಬಂದು ಪ್ಲೇಟ್ ಹಾಕ್ಬಿಟ್ಟು ಅದು ಸೌಂಡ್ ಫುಲ್ ಡಿಸ್ಟರ್ಬೆನ್ಸ್. ನಮ್ಮ ಮನೆಯಲ್ಲಿ ಸೌಂಡು ಫುಲ್ ಗಜಬೀಜಿ ಸೌಂಡು. ನಿಮಗೆ ಗೊತ್ತು, ಎಲ್ಲರೂ ಬಂದಿದ್ದಾರೆ, ರಜೆ ಇದೆ ಅಲ್ವಾ. ಹಾಗೆ ನಿನ್ನೆ ಭೂಮಿ ಪೂಜೆ ಎಲ್ಲ ಇತ್ತು ಮೊನ್ನೆ, ಹಂಗಾಗಿ ಎಲ್ಲರೂ ಕೂಡ ಮನೆಗೆ ಬಂದಿದ್ರು. ಸೊ ಎಲ್ಲ ಹೊರಗಡೆ ಹೋಗೋ ಪ್ಲಾನ್ ಮಾಡಿದ್ದಾರೆ ಇವ್ರ ಕಸಿನ್ಸು. ಸೊ ಹಂಗಾಗಿ ಇವ್ರದೇ ಹವಾ ಮನೇಲಿ, ಫುಲ್ಲು ಮಾತು ಸೌಂಡು ಅವ್ರದ್ದು. ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್, ಅವರು ಅಲ್ಲೋಗೋಣ ಇಲ್ಲೋಗೋಣ ಅಂತ ಅವ್ರದ್ದು ಪ್ಲಾನ್ಗಳು. ಸೊ ಹಂಗಾಗಿ ಫುಲ್ ಸೌಂಡು. ಇನ್ನೂ ಡಿಸ್ಕಷನ್ ನಡೀತಾನೆ ಇದೆ. ಇನ್ನೂ ಪ್ರಾಪರ್ ಆಗಿ ಅವ್ರ ಡಿಸಿಷನ್ ಆ ಪ್ಲೇಸ್ಗೆ ಹೋಗೋದೆ ಈ ಪ್ಲೇಸ್ಗೆ ಹೋಗೋದ ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಮೊನ್ನೆಯಿಂದ ಫುಲ್ 3 ದಿನದಿಂದ ಓಡಾಟನೆ ಅವ್ರದ್ದು. ಸೊ ಇವತ್ತು ಕೂಡ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಫುಲ್ ಪ್ಲಾನ್ ಮಾಡ್ಕೊಂಡು ಎಲ್ರು ರೆಡಿ ಆಗಿ ಇವಾಗ ಊಟ ಮುಗಿಸ್ತಾ ಇದ್ದಾರೆ. ಇನ್ನ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವರೆಲ್ಲ ಹೊರಗಡೆ ಹೋಗೋ ಪ್ಲ್ಯಾನಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅರ್ಜೆಂಟಾಗಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಜೆಂಟಲ್ಲಿ ಮೊಸರನ್ನ ತಿಂದ್ಕೊಂಡು ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ ಮನೆಯಲ್ಲಿ ಅಡುಗೆ ಮಾಡಿದ್ದ ಎಲ್ಲ ಸಾಂಬಾರನ್ನೆಲ್ಲ ಬಿಟ್ಟು ಮಧ್ಯಾಹ್ನ ಶೆಕೆ ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿ ಲೈಟಾಗಿ ಮೊಸರನ್ನ ತಿಂತಾಯಿದ್ದಾರೆ. ಸೊ ಅವಳಿಗೆಲ್ಲ ರೆಡಿಯಾಗಿದ್ದು ಆಲ್ಮೋಸ್ಟ್ ಆಯಿತು. ಇವಾಗ ಊಟ ಮುಗಿಸಿದ್ಮೇಲೆ ನಮ್ಮ ಲೇಖನ ಅವರು ತಲೆ ಬಾಚಿಸ್ಕೊಳ್ತಾ ಇದ್ದಾರೆ. ಸೊ ಇವರು ತಲೆ ಎಲ್ಲ ಬಾಚಿಕೊಂಡು ಎಲ್ಲರೂ ತಲೆ ಎಲ್ಲ ಬಾಚಿ ಊಟ ಎಲ್ಲ ಮುಗಿಸಿದ್ರೆ ಫೈನಲ್ ಆಗಿ ಇವ್ರು ರೆಡಿಯಾಗಿ ಇವ್ರನ್ನ ಕಳಿಸೋದಷ್ಟೇ. ಸೊ ಹಾಗೆ ನಾನು ಹಿಂದಿನ ದಿನದ್ದು ವ್ಲಾಗ್ ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ. ಹಿಂದಿನ ದಿನ ಕಂಪ್ಲೀಟಾಗಿ ವೀಡಿಯೋಸ್ನ ನಾವು ಮಾಡ್ಕೊಳ್ಬೇಕಾಗಿತ್ತು, ಬಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಏನಕ್ಕಂದರೆ ಅಷ್ಟು ವೆರೈಟೀಸ್ ಅಡುಗೆ ಎಲ್ಲ ಮಾಡಿದ್ವಿ. ಏನಕ್ಕಂತ ಹೇಳಿದ್ರೆ ಏನೇನು ಮಾಡಿದ್ವಿ, ಚಿಕನ್ ಗ್ರೇವಿ ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಿ, ಅದ್ರ ಜೊತೆಗೆ ಬಂದು ವಡೆ ಮಾಡ್ಕೊಳ್ತಾಯಿದ್ವಿ, ಉಪ್ಸಾರು, ವಡೆ, ತಿಳಿ ಸಾಂಬಾರು, ರೈಸು, ಹೀಗೆ ಪಾಯಸ, ಇದನ್ನೆಲ್ಲ ಐಟಮ್ಸ್ಗಳೆಲ್ಲ ಮಾಡ್ಕೊಂಡಿದ್ವಿ. ಹಾಗಾಗಿ ಕಿಚನ್ನಲ್ಲಿ ತುಂಬ ಕೆಲಸ ಇತ್ತು. ಅದ್ರ ಜೊತೆಗೆ ನನ್ನ ಮಗಳದೊಂದು ಸ್ಪೆಷಲ್ ಅಡುಗೆ. ಅವ್ರ ಅತ್ತೆ ಎಲ್ಲರೂ ಬಂದಿದ್ರಲ್ಲ, ಸೊ ಅವ್ರ ಅತ್ತೆಗೆ ಜ್ಯೂಸ್ ಮಾಡೋ ಕೆಲಸ ಕೊಟ್ಟಿದ್ಲು. ಕರ್ಬೂಜ ಹಣ್ಣು ತೊಗೊಂಡು ಬಂದು ಅದರಲ್ಲಿ ಜ್ಯೂಸ್ ಮಾಡಿಸಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕು ಅಂತ ಅವ್ರ ಅತ್ತೆಗೆ ಅವಳು ಹೇಳಿದ್ಲು. ಸೊ ಅವ್ರ ಅತ್ತೆ ಸೊಸೆ ಹೇಳಿದ ಮಾತನ್ನು ಶಿರಸ ಪಾಲಿಸ್ತಾ ಅವಳಿಗೋಸ್ಕರ ಜ್ಯೂಸ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಜ್ಯೂಸ್ ಮಾಡಿ ಸೊಸೆ ಹೇಳ್ದಂಗೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತಾ ಇರೋದು. ಬಿಂದು ಬಿರಿಯಾನಿ ಮಾಡೋದಕ್ಕೋಸ್ಕರ, ಹಾಗೆ ಗ್ರೇವಿ ಮಾಡೋದಕ್ಕೋಸ್ಕರ ಅವಳದೆಲ್ಲ ಹಚ್ಚಿ ಎಲ್ಲ ರೆಡಿ ಮಾಡೋ ಡಿಪಾರ್ಟ್ಮೆಂಟ್ ಅವಳದಾಗಿತ್ತು. ಸೊ ಅವಳೆಲ್ಲ ರೆಡಿ ಮಾಡಿಕೊಡ್ತಾಯಿದ್ಲು ನಮಗೆ ಒಂದು ಪ್ಲೇಟಲ್ಲಿ ಹಾಕಿ. ನಾನು ಹಾಗೆ ನನ್ನ ನಾದಿನಿ ಅಡುಗೆ ಮಾಡ್ತಾಯಿದ್ವಿ. ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಅಂದರೆ ಅಡುಗೆ ಎಲ್ಲ ಒಗ್ಗರಣೆ ಮಾಡ್ತಾಯಿದ್ವಿ, ಎಲ್ಲ ಹಚ್ಚಿ ಹಾಕ್ಕೊಟ್ಟಾಗೆ. ಮಕ್ಕಳೆಲ್ಲ ರೂಮಲ್ಲಿ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಗೈಸ್, ನಾನಂತೂ ಕರಣ್ಗೆ ಯಾವ ಕಾರಣಕ್ಕೂ ಜ್ಯೂಸ್ ಕೊಡೋದಿಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ. ಏನು ಗೊತ್ತಾ ಗೈಸ್, ಫಸ್ಟು ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಗ್ಲಾಸ್ಗೆ ಕರ್ಬೂಜ ಹಣ್ಣು ಜ್ಯೂಸ್ ಹಾಕ್ಬಿಟ್ಟು ಅದಕ್ಕೆ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಚಿಯಾ ಸೀಡ್ಸ್ ಹಾಕ್ಬಿಟ್ಟು ನೆಕ್ಸ್ಟು ಬನಾನಾ ಕಟ್ ಮಾಡಿ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಕಲ್ಲಂಗಡಿ ಕಟ್ ಮಾಡಿ ಹಾಕ್ತೀನಿ. ಅದ್ರ ಮೇಲೆ ಮ್ಯಾಂಗೋ ಐಸ್ ಕ್ರೀಮ್ ಹಾಕಿ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಕೊಡೋದು ಎಲ್ಲರಿಗೂ. ಇವ್ರಿಗಂತೂ ಇಲ್ಲ. ಹಾಗೆ ಫ್ರೆಂಡ್ಸ್, ನೋಡಿದ್ಲಲ್ಲ ಇವಳು ಏನು ಮಾಡ್ತಾಯಿದ್ದಾಳೆ, ಐಸ್ ಕ್ರೀಮು ಮತ್ತು ಜ್ಯೂಸು, ಹಾಗೆ ಕಲ್ಲಂಗಡಿ ಹಣ್ಣು, ಬನಾನಾ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದ್ರ ರೆಸಿಪಿನೇ ಹೇಳ್ಬಿಟ್ಲು ನಿಮಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇಲ್ಲಿ ನಾವು ಒಳಗಡೆ ನಮ್ಮ ಅಡಿಗೆ ಕಂಟಿನ್ಯೂ ಆಗ್ತಾಯಿದೆ. ಇನ್ನೇನೋ ಬಿರಿಯಾನಿ ಕೂಡ ಆಗಿದೆ, ಗ್ರೇವಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು. ಹಂಗಾಗಿ ಪ್ರಿಪೇರ್ ಆಗಿದೆ. ಮಕ್ಕಳಿಗೆ ಹಾಕ್ಕೊಂಡು ಊಟ ಮಾಡ್ರು ನೀವು, ಆಗಿದೆ ನಾನ್ ವೆಜ್ಜು. ಸೊ ಹಾಗೆ ಫ್ರೆಂಡ್ಸ್, ಮಧ್ಯಾಹ್ನ ನಾನು ಹೇಳ್ದಾಗೆ ಎಲ್ಲರೂ ಕೂಡ 3 ದಿನದಿಂದ ಓಡಾಟನೇ ಇತ್ತು. ಸೊ ಅದೇ ರೀತಿ ಇವತ್ತು ಕೂಡ ಹೊರಗಡೆ ಹೋಗಿದ್ದಾರೆ 3 ಜನನು. 3 ಜನ ಅಲ್ಲ, ಒಟ್ಟು ಒಂದು 5 ಜನ ಎಲ್ಲ ಕಸಿನ್ಸ್ ಕೂಡ ಸೇರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಎಲ್ಲರೂ ಅಪರೂಪಕ್ಕೆ ಸೇರ್ಕೊಳ್ಳೋದ್ರಿಂದ ಅವ್ರಿಗೆ ಟೈಮೇ ಸಾಲ್ತಿಲ್ಲ ಅಂತ ಹೇಳ್ಬೇಕು. ಕರಣ್ಗೂ ಕೂಡ ರಜೆ ಇತ್ತು, ಶೀತಲ್ ಕೂಡ ಫ್ರೀ ಆಗಿದ್ಲು, ಮತ್ತೆ ಚಿಂಟು ಕೂಡ ಎಲ್ಲ ಕಾಲೇಜಿಂದ ಬೇಗ ಬಂದಿದ್ಲು. ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ಹೋದ್ರು. ಅದಾದ್ಮೇಲೆ ನಾವು ಕೂಡ ಊಟ ಮಾಡಿದಾಯ್ತು. ಈ ಬಿಸಿಲಿಗೆ ಹಿಂಗೊಂದು ಟಯರ್ಡ್ ಆಗ್ಬಿಡುತ್ತೆ ಅಂತ ಅಂದ್ರೆ ಯಪ್ಪ ಒಂದ್ ಸ್ವಲ್ಪ ಹೊತ್ತು ಮಲ್ಬಿಡೋಣ ಅಂತ ಅನಿಸ್ತಿರುತ್ತೆ. ಅದೇ ರೀತಿ ನಾವು ಕೂಡ ಊಟ ಎಲ್ಲ ಮಾಡಿ ನಾನು ನನ್ನ ಹಸ್ಬೆಂಡ್ ಮತ್ತೆ ಅಥರ್ವೆಷ್ಟು ಜನನು ಮಲಗ್ಬಿಟ್ವಿ. ಸ್ವಲ್ಪ ಹೊತ್ತು ಎದ್ಮೇಲೆ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತು.
ಇಲ್ಲಾಂದ್ರೆ ಈ ಬೇಸಿಗೆಗೂ ಅದಕ್ಕೂ ತುಂಬಾ ಬೇಗನೆ ಸುಸ್ತಾಗ್ತಿರುತ್ತೆಲ್ಲ, ಟಯರ್ಡ್ ಅನ್ಸ್ತೈತಿ ಈ ಕೆಲಸಗಳೆಲ್ಲ ಮಾಡ್ಬಿಟ್ಟು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ್ದಾಯ್ತು. ಇನ್ನು ಎದ್ಮೇಲೆ ಇನ್ನೇನು ಆಲ್ರೆಡಿ ಟೀ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಿಚನ್ ಅಲ್ಲಿ ಟೀ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ತುಂಬಾ ಜನ ನನಗೆ ಶುಭ ಹಾರೈಸಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಎಷ್ಟು ಇನ್ಸ್ಪೈರ್ ಮಾಡ್ತಾ ಇತ್ತು ಅಂದ್ರೆ, ಎಷ್ಟು ಖುಷಿ ಸಂತೋಷ ಕೊಡ್ತಾ ಇತ್ತು. ನೀವು ಎಷ್ಟು ಖುಷಿಯಾಗಿ ನನಗೆ ಒಳ್ಳೇದನ್ನ ಬಯಸ್ತಾ ಇದ್ರಿ. ಆ ಕಮೆಂಟ್ ನ ನೋಡಿದಾಗ ನಿಜವಾಗ್ಲೂ ನನಗೆ, ಎಷ್ಟೋ ಜನ ಬೇಜಾರು ಕೂಡ ಮಾಡ್ಕೋಬಹುದು, ಏನೋ ಒಂಥರ ಫೀಲ್ ಮಾಡ್ಕೋಬಹುದು, ಆಗದೆ ಇರೋರು ಆಗಿರ್ಬೋದು, ಯಾರೇ ಒಬ್ರು. ಬಟ್ ನೀವಿಷ್ಟು ಜನ ಪ್ರೀತಿ, ನಿಮ್ಮಿಷ್ಟು ಜನದ ವಿಶ್ವಾಸ, ನಿಮ್ಮ ಇಷ್ಟು ಕಮೆಂಟ್ಗಳು, ಶುಭ ಹಾರೈಕೆಗಳನ್ನ ಕೇಳಿ ನನಗೆ ತುಂಬಾನೇ ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು. ನನ್ನನ್ನು ಕೂಡ ಇಷ್ಟು ಜನ ಪ್ರೀತಿ ಮಾಡೋರಿದ್ದಾರೆ, ನನ್ಗೂ ಇಷ್ಟು ಒಳ್ಳೆದನ್ನ ಬಯಸೋ ಜನಗಳಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ನಿಮ್ಮೆಲ್ಲ ಕಮೆಂಟ್ ನ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಇನ್ನ ಕೆಲವು ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ, ಸ್ವಲ್ಪ ಬಿಸಿ ಇದ್ರಿಂದ. ಖಂಡಿತ ಆ ಕಮೆಂಟ್ ಕೂಡ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ. ಬಟ್ ನಿಮ್ಮೆಲ್ಲ ಈ ಶುಭ ಆರೈಕೆ ಏನಿದೆ, ಕಮೆಂಟ್ಗಳು ಒಂದೊಂದು ಕಮೆಂಟ್ ನೋಡಿದಾಗ್ಲೂ ಒಂಥರ ಎಮೋಷನಲ್ ಆಗ್ತಿತ್ತು. ಕೆಲವೊಂದು ಕಮೆಂಟ್ ಡೀಪ್ ಆಗಿ ಫುಲ್ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಒಂದು 3-4 ಲೈನ್ಸ್ನೆಲ್ಲ ಬರ್ದಿರೋ ಅಂತ ಕಮೆಂಟ್ಗಳನ್ನ ನೋಡಿದಾಗಂತೂ ಎಲ್ಲರಿಗೂ, ಎಲ್ಲ ಕಮೆಂಟ್ ಮಾಡಿ ವಿಶ್ ಮಾಡಿರೋಂಥ ಎಲ್ಲ ನನ್ನ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಥ್ಯಾಂಕ್ಸ್ ಈ ಮೂಲಕ ತಿಳಿಸಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಎಲ್ಲರ ಶುಭ ಆರೈಕೆಯಿಂದ ಆದಷ್ಟು ಬೇಗ ನಮ್ಮ ಮನೆ ಕನ್ಸ್ಟ್ರಕ್ಷನ್ದು ಎಲ್ಲ ಕೆಲಸಗಳು ಬೇಗ ಮುಗಿದು ಗೃಹ ಪ್ರವೇಶ ಕೂಡ ಆಗುವಾಗಲಿ. ಹಾಗೆ ಫ್ರೆಂಡ್ಸ್, ಅಕ್ಷಯ ತೃತೀಯ ದಿನ ಎಲ್ಲ ಗೋಲ್ಡ್ ತಗೊಂಡ್ರು. ಬಟ್ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ. ನಿಮ್ಗೆ ಗೊತ್ತು, ಮನೆಯಲ್ಲಿ ಅವತ್ತು ಫಂಕ್ಷನ್ ಅಂದ್ರೆ ಭೂಮಿ ಪೂಜೆ ಎಲ್ಲ ಇತ್ತು. ಅದಾದ್ಮೇಲೆ ಕೆಲಸಗಳೆಲ್ಲ ಇದ್ದಿದ್ರಿಂದ ನಮ್ಗೆ ಆ ಕಡೆ ಹೋಗಿ ತಗೊಳೋದಿಕ್ಕೆ ಆಗಿಲ್ಲ. ಆಕ್ಚುಲಿ ನಾನು ಅವತ್ತು ಬಂದು ನನ್ನ ಹಸ್ಬೆಂಡ್ಗೆ ಒಂದು ರಿಂಗ್ ಮಾಡ್ಲಿಕ್ಕೆ ಹಾಕಿದ್ದೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಟೈಮ್ ನಾನು ಅವ್ರಿಗೆ ಗೋಲ್ಡ್ ಗಿಫ್ಟ್ ಮಾಡ್ತಾ ಇದ್ದಿದ್ದು. ಸೊ ಹಂಗಾಗಿ ಅದನ್ನ ಅವ್ರು ಕೊಡ್ಬೇಕು ಅವತ್ತೇನೆ. ಯಾಕಂದ್ರೆ ಇಷ್ಟು ದಿನದಲ್ಲಿ ನಾನು ಹೇಳ್ದಾಗೆ ಫಸ್ಟ್ ಟೈಮ್ ಅವ್ರಿಗೆ ಅಂತ ನಾನು ಒಂದು ಗೋಲ್ಡ್ ನ ಗಿಫ್ಟ್ ಮಾಡ್ತಾ ಇದ್ದಿದ್ದು ನನ್ನ ಕಡೆಯಿಂದ. ಸೊ ಹಾಗಾಗಿ ಅವತ್ತೇ ತಗೋಬೇಕಂತ ನನ್ಗೆ ಸಖತ್ ಇಷ್ಟ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವತ್ತು ಈಸ್ಕೊಳಕ್ ಆಗ್ಲಿಲ್ಲ, ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಇವಾಗ್ಲಾದ್ರೂ ಅಟ್ಲೀಸ್ಟ್ ಇಸ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದೀನಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ದೀನಿ, ನಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಇಸ್ಕೊಂಡ್ ಬರೋಣ ಅಂತ ಅನ್ಕೊಳ್ತಾ ಇದ್ವಿ. ಫ್ರೆಂಡ್ಸ್, ನಾನು ಹೇಳ್ದಾಗೆ ನಾನು ಹೊರಗಡೆ ಹೋಗ್ಬೇಕು ಅಂತ ಹೇಳ್ದೆ. ದೀಪಕ್ ಜ್ಯುವೆಲ್ಸ್ಗೆ ರಿಂಗ್ ಇಸ್ಕೊಂಡ್ ಬರಬೇಕು, ಅದನ್ನ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಹೆಂಗೆ ಮಾಡಿದರೆ ಏನು ಅಂತ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ನಾನು ಹೇಳ್ದಾಗೆ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ಗೆ ಗೋಲ್ಡ್ ಗಿಫ್ಟ್ ಅಂತ ಕೊಡ್ತಾ ಇರೋದು. ನನ್ನ ಇಡೀ ಲೈಫ್ ಜರ್ನಿಯಲ್ಲಿ ಇದೆ ಫಸ್ಟ್ ಟೈಮು. ಸೊ ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ಕೊಟ್ಟಿರಲಿಲ್ಲ. ಅದು ಪಾಸಿಬಲ್ ಆಗಿದ್ದು ಈ ವರ್ಷ. ಸೊ ಅದಕ್ಕೆ ಅದರಲ್ಲೂ ಅದು ನಾನು ಹೇಳ್ದಾಗೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಅಕ್ಷಯ ತೃತೀಯ ದಿನವೇ ಇಸ್ಕೊಬೇಕಿತ್ತು ಅಂತ. ಬಟ್ ಅದು ಆಗಿರಲಿಲ್ಲ. ಅಟ್ಲೀಸ್ಟ್ ಇವಾಗಲಾದರೂ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.